ಟರ್ಮಿನಲ್ ಬಗ್ಗೆ ಅರ್ಧ ಗಂಟೆ ಚರ್ಚೆ ಈಶ್ವರಿಂಗ ಟೈಮ್ ಮೊನ್ನೆ ಕೇಳಿದ್ದೀರಿ. ಅದರ ನಂತರ ಸುನಿಲ್ ಕುಮಾರ್ ಅವರು ತಮ್ಮ ಗ್ಯಾರಂಟಿ SC ST ಗ್ಯಾರಂಟಿ ಯೋಜನೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ತತ್ಕ್ಷಣ ಶಿವಲಿಂಗ ಅವರಿಗೆ ಮಾತಾಡ್ತೀರಾ? ದೇವರಾಜ್ ಟ್ರಕ್ ಟರ್ಮಿನಲ್ ಹಗರಣ ಬಗ್ಗೆ ತಾವು ಏನು ಪ್ರಸ್ತಾವ ಮಾಡಿದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ರವಿ ಅವರು ಕೂತ್ಕೊಳ್ಳಿ. ಅಧ್ಯಕ್ಷರೇ ಬಿಲ್ ಇದೆ, ಒಂದು ವಿಧಾನ ಪರಿಷತ್ತಿಂದ ಬಂದಿರತಕ್ಕಂಥದ್ದು. ಆಯ್ತಲ್ಲ, ತಗೊಂಡಿಲ್ಲ, ಲಿಸ್ಟ್ ಮಾಡಿದಿರಿ. ಹೌದು, ಅದನ್ನು ತಗೋಬೇಕು ಕನ್ಸಿಡರೇಷನ್ಗೆ. ಒಂದ್ ಸೆಕೆಂಡ್ ಇಂಪಾರ್ಟೆಂಟ್. ಈಗ ತಗೊಳ್ಳೋದು ಫಸ್ಟ್ ಬಿಲ್ ತಗೋತೀರಾ? ಬಂದು ಬಿಲ್ ಆಯ್ತಣ್ಣ, ತಗೊಳ್ಳೋಣ. ನೆಕ್ಸ್ಟ್ ಆಯ್ತು. ಈಗ ಅವ್ರಿಗೆ ಇಲ್ಲಿ ಮತ್ತೆ ಕೊಲ್ತೇವೆ ಇಲ್ಲಿ. ರವಿ ಉದ್ದೇಶ ಎಲ್ಲ ರವಿ ಕೂತ್ಕೊಳ್ಳಿ. ಏನು ಉದ್ದೇಶ ಕೂತ್ಕೊಳ್ಳಿ. ನೋಡಿ, ಆಡಳಿತ ಪಕ್ಷ ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಸದಸ್ಯರು ಇವತ್ತೊಂದು ದೇವರಾಜ್ ಟ್ರಕ್ ಟರ್ಮಿನಲ್ ಏನು ಹಗರಣ ಆಗಿದೆ ಅದರ ಪ್ರಸ್ತಾವ ಮಾಡಲಿಕ್ಕೆ ಮೊನ್ನೆ ಟೈಮ್ ಕೇಳಿ ಇವತ್ತು ಚರ್ಚೆ ನಡೆಸೋ ಸಂದರ್ಭದಲ್ಲಿ ನೀವು ಪ್ರತಿಪಕ್ಷದವರು ಅದಕ್ಕೆ ಎದ್ದು ನಿಂತು ಮಾತಾಡೋದು ಸ್ವಾಭಾವಿಕ. ಇಲ್ಲ ನೀವು ಆಡಳಿತ ಪಕ್ಷದವರೇ ನೀವು ಎದ್ದು ನಿಂತು ಮಾತಾಡೋದು ಏನ್ ಮಾಡ್ಬೇಕು? ನಿಮ್ಗೆ ನೀವು ಕೂತ್ಕೊಳ್ಳಿ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವಾಗಿ ಒಂದು ಶಬ್ದ ಇಟ್ಕೊಂಡು ಮಾತಾಡೋದು ಇಲ್ಲ, ಬೇರೆಯವ್ರಿಗೆ ಮಾತಾಡಲಿಕ್ಕೆ ಬಿಡುದೂ ಇಲ್ಲ. ನೀವು ಮಾತಾಡಿ. ನೆಕ್ಸ್ಟ್ ಅಲ್ಲ, ಅದು ಮುಗಿದೀಗ. ಇದು ಬೇರೆ ವಿಚಾರ. ಅಧ್ಯಕ್ಷ ಅವರಿಗೆ ಮಾತಾಡೋದಿಲ್ಲ, ಬಿಲ್ ಆದ್ಮೇಲೆ ಮಾತಾಡ್ತಾರಂತೆ. ದಯಮಾಡಿ ಅವಕಾಶ ಮಾಡಿ. ಇಲ್ಲ, ಮುಗಿದೀಗ. ಈಗ ಚರ್ಚೆ ಎಲ್ಲ ಈಗ ತಗೊಳ್ಳಿ. ಈಗ ಇಲ್ಲ, ಮುಗೀತು. ನಾಡ್ದು ಮಾತಾಡಿ. ಆಯ್ತು, ನಾಡ್ದು ಮಾತಾಡಿ. ಸತ್ಯತೆ ಏನು ಮಾತಾಡಿ ಚರ್ಚೆ ಆಗುವಾಗ. ಆಯ್ತು, ಚರ್ಚೆ ಮಾಡುವಾಗ ಮಾತಾಡಿ. ಒಪ್ಪಿದ್ದಾರೆ. ಓಕೆ, ಮಾನ್ಯ ಸಚಿವ ಯಾರು ಮಾತಾಡ? ಅದು ನೀವು ಹಾಗೆ ಬೊಬ್ಬಾಗಿ ಮೈಕಿಗೆ ತಲೆಗೆಟ್ಟು ಹೋಗಿದೆ. ಈಗ ಪುನಃ ಪರ್ಯಾಲೋಚನೆ ಮಂಡಿಸಿ ಸಚಿವರೇ. ಸನ್ಮಾನ್ಯ ಪರ್ಯಾಲೋಚನೆ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿ ಮತ್ತು ವಿಧಾನ ಪರಿಷತ್ತಿನ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿ 2024ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ 2024ರ ವಿಧಾನಸಭೆ ವಿಧೇಯಕ ಸಂಖ್ಯೆ 3 ಪುನಃ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಅಲ್ಲಿ ಏನು ತಿದ್ದುಪಡಿ ಏನಾಗಲಿಲ್ಲ, ಅದನ್ನ ಹೇಳ್ತೀನಿ. ನಾಮಿನೇಷನ್ 3 ಮಾಡ್ತಾ ಇದ್ವಲ್ಲ, ಅದರಲ್ಲಿ ಒಂದು SC ಅಥವಾ ST ಅಂತ ಇತ್ತು, ಒಂದು SC, ಒಂದು ST, ಒಂದು ಜನರಲ್ ಅಂತ ಮಾಡಿ ಈ 3ರಲ್ಲಿ ಒಬ್ರು ಹೆಣ್ಮಕ್ಳು ಇರಬೇಕು ಅಂತಕ್ಕಂಥದ್ದು ಒಂದು ತಿದ್ದುಪಡಿ ಇದೆ ಅಲ್ಲಿ. ಅದನ್ನ ಇಲ್ಲಿ ತಂದಿದೆ ತಿದ್ದುಪಡಿ. ಎರಡನೇದು ಬಿಸಿನೆಸ್ ಸೆಕ್ಷನ್ 20ನಲ್ಲಿ ಜನರಲ್ ಬಾಡಿಗೆ ಅಟೆಂಡ್ ಆಗದೆ ಇದ್ರೆ ಮತ್ತೆ ಅವನು ಬಿಸ್ನೆಸ್ ಮಾಡದೇ ಇದ್ರೆ ಅವನಿಗೆ ವೋಟಿಂಗ್ ಹಕ್ಕು ಬರ್ತಾ ಇರಲಿಲ್ಲ. ಈಗ ಜನರಲ್ ಬಾಡಿಗೆ ಅಟೆಂಡ್ ಆಗದೆ ಇದ್ರೂ ಕೂಡ ಬಿಸ್ನೆಸ್ ಮಾಡಿದ್ರೆ ವೋಟಿಂಗ್ ಹಕ್ಕು ಕೊಡಬೇಕು ಅಂತ ಸಲಹೆ ಮಾಡಿದ್ರು. ಅದೊಂದು ತಿದ್ದುಪಡಿ ಅಲ್ಲಿ 2 ಆಗಿದೆ. ಅದನ್ನೆರಡನ್ನು ಕೂಡ ತಂದಿದೆ. ಮಾಡೋದು ಬೇಡ, ಜನರಲ್ ಬಾಡಿಗೆ ವೋಟಿಂಗ್ ರೈಟ್ಸ್ ಇದೆ, ಬಿಸ್ನೆಸ್ ಇದೆ ಅಲ್ಲಿ ಅಮೆಂಡ್ಮೆಂಟ್ ಮಾಡಿದೀವಿ, ಅದನ್ನು ತಂದಿದ್ದೀವಿ. ಒಟ್ಟು 3 ನಾಮಿನೇಟ್ ಮಾಡೋರು ನೀವು. 3 ನಾಮಿನೇಟ್ ಮಾಡೋದು ನೋಡಿ, ಸೌಹಾರ್ದಕ್ಕೆ ಬರೋದಿಲ್ಲ. ಬಹಳ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಿ ನೀವು. ನೋಡಿ, ಸೌಹಾರ್ದದಲ್ಲಿ ನಾನು ಸಹಕಾರಕ್ಕೆ ಅದೇ ಹೇಳ್ತೀನಿ. ಸೌಹಾರ್ದದಲ್ಲಿ ನಾಮಿನೇಷನ್ ಬರೋದಿಲ್ಲ ನಿಮ್ಗೆ. ನೀವು ಸುಮ್ನೆ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಅಲ್ಲಲ್ಲ, ಬರೋದಿಲ್ಲ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಬರೋದಿಲ್ಲ ಅದು. ನೀವು ಯಾಕಂದ್ರೆ 1959 ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಮಾತ್ರ ಬರೋದು. ಈಗ ತಾವು ಮಂಡನೆ ಮಾಡಿದ ಸೌಹಾರ್ದದ್ದು ಇದೆ. 3ನೇ ಬಿಲ್ಲು, 4ನೇ ಬಿಲ್ಲು ಸೌಹಾರ್ದದ್ದು, 3ನೇ ಬಿಲ್ಲು 1959 ಕೋಆಪರೇಟಿವ್ ಸೊಸೈಟಿ. ಅದೇ ಆ 59 ಕೇಳ್ತಾ ಇರೋದು. ಇದನ್ನೇ ಸಂಸ್ಥೆ ಕೇಳ್ತಾ ಇರೋದು 59 ಇವಾಗ ನಾನು ಪರ್ಯಾಲೋಚನೆ ತಗೊಳಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಆಯ್ತು, ಸೌಹಾರ್ದದಲ್ಲ ಅದು. ಡಿಸ್ಕಷನ್ ಇಲ್ಲ ಇದಲ್ವಾ? ಮಾತಾಡ್ತೀವಿ. ಡಿಸ್ಕಷನ್ ಇದೆಯಾ? ನೀವೇ ಬಿಲ್ ಪಾಸ್ ಮಾಡ್ಕೊಂಡಿದ್ದೀರಿ. ಈಗ ನಾವು ಅವತ್ತು ಮಾನ್ಯ ಅಧ್ಯಕ್ಷರೇ, ಆವಾಗ ಚರ್ಚೆಗೆ ಬಂದಾಗಲೂ ನಾವು ಹೇಳಿದ್ದೀವಿ ಇದ್ರ ಬಗ್ಗೆ.
ಸಹಕಾರಿ ರಂಗವಾಗಿರಲಿ, ಪ್ರಜಾಸತ್ತಾತ್ಮಕವಾಗಿರಲಿ, ಜನರು ಆಯ್ಕೆ ಮಾಡಲಿ, ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಲಿ. ಮೊದಲು ಒಂದು ನಾಮಿನೇಷನ್ ಇತ್ತು, ಅದನ್ನು ಕೂಡ ತೆಗೆದಿದ್ವಿ. ಈಗ ನಾಮಿನೇಷನ್ಸೇ ಇರಲಿಲ್ಲ. ಪ್ರಾಥಮಿಕ ಸಹಕಾರ ಸಂಘಗಳಿಗೆ ನಾಮಿನೇಷನ್ಸ್ಗಳು ಇರಲಿಲ್ಲ. ಈಗ 3 ನಾಮಿನೇಷನ್ ಮಾಡಬೇಕು ಅಂತೇಳಿ ನೀವು SC/STನಾರು ತನ್ನಿ, ಮಹಿಳೆಯರನ್ನಾರು ತನ್ನಿ, ಯಾರ್ದಾರು ತನ್ನಿ, ಆದರೆ 3 ನಾಮಿನೇಷನ್ ಮಾಡೋದು ಅಂದರೆ ಅಲ್ಲಿ ಮತದಾರನ ಅಭಿಪ್ರಾಯವನ್ನೇ ಬದಲಾವಣೆ ಮಾಡುವಂತಹ ಹುನ್ನಾರ ಈ ತಿದ್ದುಪಡಿಯಲ್ಲಿದೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಕಾಯ್ದೆಯನ್ನ ನೀವು ಇವತ್ತು ಮಂಡನೆ ಮಾಡ್ತಾ ಇದ್ದೀರಿ. ಹಿಂದಿಯೂ ಕೂಡ ಮಾಡಿದ್ರಿ. ನೀವೇನಂದ್ರೆ ನಮ್ದು ಮೆಜಾರಿಟಿ ಇದೆ, ಹಾಕೊಂಡು ಹೋಗ್ತೀವಿ, ನಾವು ಹೀಗೆ ಮಾಡೋರು ಅಂತ ಹೇಳಿದ್ರೆ ಏನ್ ಮಾಡೋದು? ಹೀಗೆ ನಡೆಸ್ಬೇಕು ಅಂತ ಹೇಳಾದ್ರೆ ಈಗಾಗಲೇ ಜನ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. 3 ಜನರು ನಾಮಿನೇಟ್ ಮಾಡಿದ್ರೆ ಹಾಗಾದ್ರೆ ಮತದಾನ ಯಾಕೆ? ಅಲ್ಲೊಂದು ಬೋರ್ಡ್ ಹಾಕ್ಬಿಡಿ. ಆ ಸಹಕಾರಿ ಸಂಸ್ಥೆಗೆ ಇದು ಕಾಂಗ್ರೆಸ್ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕ್ಬೋದು. ಯಾಕಂದ್ರೆ ನೀವು ನಾಮಿನೇಟ್ ಮಾಡ್ತೀರಿ ಮತ್ತು ನಿಮ್ ಪಕ್ಷದ ಕೇಳಿ ಇದೆಲ್ಲ ಹೇಳಿದಿರಲ್ಲ, ಮತ್ತೆ ಚರ್ಚೆ ಮಾಡೋದಿದೆ. ಈಗ ಎಲ್ಲ ನೀವು ಹೇಳಿದಿರಿ, ಎಲ್ಲ ಮನೆ ಚರ್ಚೆ ಆಗಿದೆ. ಒಮ್ಮೆ ಈಗ ಮತ್ತೆ ಅಲ್ಲಿ ವಿಧಾನ ಪರಿಷತ್ ಚರ್ಚೆ ಆಗಿ ಮತ್ತೆ ಚರ್ಚೆ. ಅದೇನೆ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಕರ್ನಾಟಕ ವಿಧಾನಸಭೆಯಿಂದ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಮೊನ್ನೆಲ್ಲಿದ್ದೀರಿ ಚರ್ಚೆ ಆಗುವಾಗ? ಬಿಲ್ ಮೇಲೂ ಚರ್ಚೆಗೆ, ಅದೇ ಬಿಲ್ ಮೇಲೂ ಚರ್ಚೆಗೆ ಅವಕಾಶ ಕೊಡಲ್ವಾ? ಕೊಟ್ಟಿದ್ದೇವಲ್ಲ. ಚರ್ಚೆ ಆಗಿ ವಿಧಾನ ಪರಿಷತ್ ಹೋಗಿ ಅಲ್ಲಿ ಚರ್ಚೆ ಆಗಿ ಮತ್ತೆ ಇಲ್ಲಿಗೆ ಬಂದಿದೆ. ಸಭಾಧ್ಯಕ್ಷರ ಮಂತ್ರಿಗಳ ಹತ್ರ ಅಲ್ಲಿ ಏನ್ ಚರ್ಚೆ ಆಗಿ ಕನ್ವಿನ್ಸ್ ಮಾಡ್ಬೇಕಲ್ಲ ಸರ್ಕಾರ. ಜ್ಞಾನೇಂದ್ರ ಸರ್ ಹಂಗೆ ಪಾಸ್ ಮಾಡ್ಕೊಂಡು ಹೋಗೋದಾರೆ ಹೋಗೋದ್ರೆ ನಮ್ದೇ ಅಂತ ತೊಂದ್ರೆ ಇಲ್ಲ, ಹೋಗ್ಲಿ. ಇದು ಯಾವ ತರದ್ದು ಇದು? ಆಯ್ತು, ಈಗ ಬಲ್ಲಿ ವಾಪಸ್ ಇಲ್ಲಿ ಬರೋ ಉದ್ದೇಶನ ಅದಲ್ಲ, ಚರ್ಚೆ ಆಗಲಿ ಅಂತ ಚರ್ಚೆ ಆಗಿದೆ. ರಾಜಣ್ಣವ್ರೆ, ಒಂದು ನಿಮಿಷ ಆಗುತ್ತೆ. ನೀವು ಹೆಂಗಿದ್ರು ಪಾಸ್ ಮಾಡ್ಕೊಂತೀವಿ, ನಮ್ಗೆ ಗೊತ್ತಿದೆ. ನಮ್ಮ ಅನಿಸಿಕೆಯನ್ನ ಇಲ್ಲಿ ರೆಕಾರ್ಡ್ ಮಾಡೋದಷ್ಟೇ. ಒಂದು ಹತಾಶ ಪ್ರಯತ್ನ ನಮ್ದು. ನಿಮ್ಮ ಎದುರುಗಡೆ ಏನು ಮಾಡ್ಲಿಕ್ಕೆ ಆಗಲ್ಲ. ಷಡಾಕ್ಷರ ಕೂತ್ಕೊಳ್ಳಿ. ನಂಜೇಗೌಡ್ರೆ ಸರ್, ಅದ್ರ ಮಂತ್ರಿ ಇದ್ದಾರೆ ಉತ್ತರ ಕೊಡ್ಲಿಕ್ಕೆ. ಯಾಕೆ ಮಾತಾಡ್ತೀರಿ? ಅವ್ರು ಕೊಡ್ತಾರಲ್ಲ, ನೀವು ಸಮಾಧಾನದ ಕೂತ್ಕೊಳ್ಳಿ, ಎಲ್ಲ ಸರಿ ಆಗ್ತದೆ. ನಾವು ಸರಿ ಆದ್ರೆ ಎಲ್ಲ ಕೂಡ ಸರಿ. ನಾನು ಮಾಡ್ದ ಬೊಬ್ಬೆ ಹಾಕುದು, ಮತ್ತೆ ನೀವು ಸುಮ್ಮನೆ ಅವ್ರಿಗೆ ಹೇಳುದು. ಸರ್, ಈಗ ನಾವು ಈಗಾಗಲೇ ಹೇಳಿದೆವು 3 ನಾಮಿನೇಷನ್ ಮಾಡೋದು. ಇದರ ಪರಿಣಾಮಗಳು ಏನೇನಾಗ್ತದೆ ಅಂತೇಳಿ. ಈಗ ಸಹಕಾರಿ ಸಂಸ್ಥೆಗಳು ಸಾಕಷ್ಟು ಡೆಪಾಸಿಟ್ ಇದೇ ವಿಚಾರನ ಕಳೆದ ಬಿಲ್ಲು ಮಂಡನೆ ಮಾಡಿದಾಗ ಇದನ್ನೇ ಹೇಳಿದ್ದಾರೆ. ಪರ್ಯಾಲೋಚನೆ ಇದು ರಾಜಣ್ಣವ್ರೆ. ಇಲ್ಲಿ ನೀವು ಮಂಡನೆ ಮಾಡೋದು ಮುಂಜೂರು ಮಾಡಿದಿರಿ, ನೀವು ಅದೆಲ್ಲ ಚರ್ಚೆನೂ ಮಾಡಿದಿರಿ. ಅಲ್ಲಿ ಏನು ವಿಧಾನ ಪರಿಷತ್ ಅಲ್ಲಿ ಏನು ಅಮೆಂಡ್ಮೆಂಟ್ ಮಾಡಿದೆ ಅದನ್ನ ಮತ್ತೆ ನಾನು ಹೇಳೋದ್ರಿಂದ ವಾಪಸ್ ಅಮೆಂಡ್ಮೆಂಟ್ ಆಗಿ ಬಂದಿದೆ. ಸದನ ಸಮಿತಿ ಮಾಡಿ ಸದನ ಸಮಿತಿಯಲ್ಲಿ ಚರ್ಚೆ ಆಗಿ ಇಲ್ಲಿ ಬಂದಿರತಕ್ಕಂಥದ್ದು 5 ನಿಮಿಷ ಮಾತಾಡ್ತಾರೆ. ಮಾತಾಡ್ಲಿಕ್ಕಲ್ಲ, ಇದೇ ವಿಚಾರ ಏನಾಗುತ್ತೆ? ಅರ್ಧ ಗಂಟೆ ಹೇಳಿದ್ದಾರೆ. ಸಹಕಾರ ಕೊಡ್ಬೇಕು, ಅವರೇ ಸಹಕಾರ ಮಾಡ್ಲಕತ್ತಾರ. ಅಸಹಕಾರ ಅಶ್ವಥ್ ಇದೆ ಅಂತ ಸಹಕಾರಿಗಳನ್ನ ಕೇಳ್ರಿ ಸ್ವಲ್ಪ. ಯತ್ನಾಳ್ ಅವ್ರೆ, ಏನ್ ಬೇಕಾದ್ ನೀವು ಹಿಂಗ್ ಮಾಡ್ಕೊತ ಹೋದ್ರೆ ಎಲ್ಲಾರು ಮಲ್ಟಿ ಸ್ಟೇಟ್ ಹೋಗ್ಲಾಕತ್ತಾರೆ. ನಿಮ್ಮಲ್ಲಿ ಯಾರೂ ಉಳಿದಿಲ್ಲ, ಎಲ್ಲಾರು ಮಲ್ಟಿ ಸ್ಟೇಟ್ ಹಾಕ್ಬಿಡ್ತಾರೆ. ಅಧ್ಯಕ್ಷ, ಒಂದ್ ನಿಮಿಷ. ಅದೇ ಎಲ್ಲರೂ ಅಲ್ಲಿ ಸೆಂಟ್ರಲ್ ಹೋಗ್ತಾರೆ. ಆಯ್ತು, ಈಗ ಚರ್ಚೆ ಮಾಡಿದ್ವಿ, ಕೂತ್ಕೊಳ್ಳಿ. ಈಗ ಮಾಡಿ ಯಾರು ಬೇಡ ಅಂತ ನಿಮ್ಮನ್ನ ಮಂತ್ರಿ ಅವರೇ ಎಲ್ಲ ಡೆಪಾಸಿಟ್ ತಗೊಳ್ಳಿ, 100% ಕೊಟ್ಟು 18% ಸಾಲಗಾರರಿಗೆ ಹಾಕಿ ಆ ಡೆಪಾಸಿಟ್ ದುಡ್ಡೆಲ್ಲ ನೀವೇನಾದ್ರು ಮಾಡೋದಕ್ಕೆ ಎಲ್ಲ ಬಂಡವಾಳ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ಅಲ್ರಿ ಅಧ್ಯಕ್ಷರೇ, ಆಯ್ತು, ಈಗ ನೀವು ಮಾತಾಡ್ತೀರಾ, ಅರ್ಧ ಜನ ಮಾತಾಡ್ತೀರಾ? ಅವಕಾಶ ಕೊಡ್ರಿ. ಸರಿಗ ಒಂದು 3 ನಾಮಿನೇಷನ್ ಮಾಡೋದು. ಇನ್ನೊಂದು ನಾವು ಅವತ್ತು ಹೇಳಿದೀವಿ, ರಾಜಣ್ಣವರು, ಯಾಕಂದ್ರೆ